ಇಂದಿನ ದೇವರ ವಾಕ್ಯವು ಯೋಹಾನ 16:33. ಯೇಸು ಹೇಳುತ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟಾಗುತ್ತದೆ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ವಾಕ್ಯ ನಮ್ಮ ಜೀವನಕ್ಕೆ ದೊಡ್ಡ ನಿರೀಕ್ಷೆಯನ್ನು ಕೊಡುತ್ತದೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಅನಾರೋಗ್ಯ, ಹಣದ ಸಮಸ್ಯೆ, ಕುಟುಂಬದ ತೊಂದರೆ, ನಿರಾಶೆ ಇವೆಲ್ಲವನ್ನು ನಾವು ಎದುರಿಸಬಹುದು. ಆದರೆ ಯೇಸು ನಮಗೆ ಒಂದು ವಾಗ್ದಾನ ಕೊಡುತ್ತಾನೆ, ಭಯಪಡಬೇಡ, ಧೈರ್ಯವಾಗಿರು. ಏಕೆಂದರೆ ಯೇಸು ಈಗಾಗಲೇ ಲೋಕವನ್ನು ಜಯಿಸಿದ್ದಾನೆ. ನಾವು ಒಬ್ಬರೇ ಹೋರಾಡುತ್ತಿಲ್ಲ, ದೇವರು ನಮ್ಮೊಂದಿಗಿದ್ದಾನೆ. ಆದ್ದರಿಂದ ಇಂದು ನೀವು ಯಾವುದೇ ಸಮಸ್ಯೆಯಲ್ಲಿದ್ದರೂ ನಿರಾಶರಾಗಬೇಡಿ. ದೇವರ ಮೇಲೆ ನಂಬಿಕೆ ಇಡಿ, ಪ್ರತಿದಿನ ಪ್ರಾರ್ಥನೆ ಮಾಡಿ. ದೇವರು ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತಾನೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಇಂದಿನ ನಿನ್ನ ವಾಕ್ಯಕ್ಕಾಗಿ ಧನ್ಯವಾದಗಳು. ಕಷ್ಟದಲ್ಲಿರುವ ಪ್ರತಿಯೊಬ್ಬರಿಗೂ ಧೈರ್ಯವನ್ನು ಕೊಡು. ನಿನ್ನ ಶಾಂತಿಯಿಂದ ನಮ್ಮ ಹೃದಯವನ್ನು ತುಂಬು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇವೆ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಸಮೃದ್ಧವಾಗಿ ಆಶೀರ್ವದಿಸಲಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.